ಎಲ್ಲರಿಗೂ ನನ್ನ ಹೆಸರು ಸಂಜಯ್ ಅಂತ. ಈ ಥರ MS ಪಾಳ್ಯದಲ್ಲಿರೋದು. ನಾನು ಹ್ಯುಂಡೈ ಕಾರ್ ತೊಗೊಂಡಿದ್ದೆ. ಅದರಲ್ಲಿ ನೋಡ್ಬೇಕಾದ್ರೆ IBM ಯಾವುದೋ ಸರಿಯಾಗಿ ಬರಲಿಲ್ಲ. ಈ ಥರ ಯೂಟ್ಯೂಬಲ್ಲಿ ನೋಡಿದೆ. ಸರಿ ಫಸ್ಟ್ ಏನು ಮಾಡೋಣ ಅಂದರೆ ನಾನು ಹೋಗಿ ಶೋರೂಮಲ್ಲಿ ಕೇಳಿದೆ ಎಷ್ಟು ಪ್ರೈಸ್ ಬರುತ್ತೆ. 12,000 13,000 ಅಂತು. ಅದೆಲ್ಲ ಕೊಟ್ಟು ಯಾರು ಮಾಡಿಸೋದ್ಬಿಟ್ಟು ಆಮೇಲೆ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಈ ಥರ MM ಸ್ಟೋರು ನೆಲಮಂಗಲದಲ್ಲಿದೆ ಅಂತ ಹೇಳಿದೆ. ಕಾರ್ಡ್ ಕೂಡ ಇದೆ ನೋಡ್ಕೊಳ್ಳಿ. ಫೋನ್ ಮಾಡಿದೆ ಫಸ್ಟ್ ನಾನು ಈ ಥರ ಆಗಿದೆ ಪ್ರೈಸ್ ಜಾಸ್ತಿ ಅಂತಾರೆ ಅದು ಹಾಕ್ಬೇಕಂದ್ರೆ ಪಾಲಿಷ್ ಮಾಡೋಕ್ಕಾಗುತ್ತಾ ಅಂತ. ನೀನು ತಗೋಬಾಪ ನಾನು ಮಾಡಿಕೊಟ್ಟಿದ್ದಾರೆ ಆಮೇಲೆ ಕೇಳೋದು. ಆಮೇಲೆ ಫಸ್ಟು ನಂದು ಗ್ಲಾಸ್ ನೋಡ್ಕೊಂಬಿಡಿ ಹೆಂಗಿದೆ ಅಂತ. ಇದ್ರಿದ್ರೆ ನೈಟಲ್ಲಿ ಏನೂ ಕಾಣಿಸಲ್ಲ ಏನಿಲ್ಲ. ಅದಕ್ಕೋಸ್ಕರ ನಾನು ತೊಗೊಂಬಂದು ಹಾಕ್ಸಿದ್ದೀನಿ. ಅಣ್ಣಗೆ ಫೋನ್ ಮಾಡಿದೆ, ನೀನು ಬಾರಪ್ಪ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಕಾರ್ ಬಂದಾಗ ಹೇಗಿತ್ತು. ಸೊ ಎಲ್ಲ ಪಾರ್ಟ್ಸ್ ಎಲ್ಲ ರಿಮೂವ್ ಮಾಡಿ, ಎಲ್ಲ ಹೆಡ್ಲೈಟ್ ಎಲ್ಲ ರಿಮೂವ್ ಮಾಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿ ಇಂಪಾರ್ಟೆಂಟ್ ಲಿಕ್ವಿಡಿಂದ ಕ್ಲೀನ್ ಮಾಡ್ತೀವಿ. ಸೊ ಪಾಲಿಷ್ ಎಲ್ಲ ಮಾಡಿ ಹೊಸದು ಹೇಗಿರುತ್ತೋ ಹಾಗೆ ರೆಡಿ ಮಾಡಿಕೊಡ್ತೀವಿ. ಹಲೋ ಬಾಯ್ ಸ್ನೇಹಿತರೆ, ನಾನು ಹೇಳಿದ್ನಲ್ಲ ಅಣ್ಣ ಅದೇ ಥರ ನಾನು ಫೋನ್ ಮಾಡಿ ಬಂದಿದ್ನಲ್ಲ ಅದೇ ಥರ ಬಂದಿದ್ದೆ. ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಫಸ್ಟ್ ಹೆಂಗಿತ್ತು ಅಂತ. ಫಸ್ಟು ನಿಮ್ಗೆ ಹಾಕಿದ್ದೆ ವಿಡಿಯೋ. ಸೆಕೆಂಡಲ್ಲಿ ನೋಡಿ ಪಾಲಿಶು ಫಿನಿಶ್ ಹೆಂಗೆ ಮಾಡಿಕೊಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಣ್ಣ ಹೇಳ್ದಂಗೆ ಮಾತು ಕೊಟ್ಟಂಗೆ ಮುಗಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಬರ್ರಿ MM ಸ್ಟೋರಿಗೆ ಬನ್ನಿ. ಸೋಮು ಅದು ತೋರಿಸಿ ಕೆಲಸ ಹೇಗಾಯ್ತು ನಿಮಗೆ? ಫಿನಿಶಿಂಗ್ ಹೇಗೆ ಬಂತು? ಮನಸ್ಸು ಫುಲ್ಲು ಹ್ಯಾಪಿ ಆಗಿದೆ. ಅಣ್ಣ ಹೇಳ್ದಂಗೆ ಮಾತು ಕೊಟ್ಟವ್ರಲ್ಲ. ಇನ್ನು ಅಂಗಡಿಯಲ್ಲಿ ಕೇಳಿದ್ರೆಲ್ಲ ಹೊಸ ಚೇಂಜ್ ಮಾಡಬೇಕು ಅಂದರು. ಬಟ್ ಬಂದರೆ ಪಾಲಿಶ್ ಮಾಡಿದ್ರೆ ಸಾಕಪ್ಪ. ಒರಿಜಿನಲ್ ಮಾಡಿದ್ರೆ ತುಂಬ ನಮ್ಗೆ ಸೇಫ್ ಆಗುತ್ತಲ್ಲ. ಅದೇ ಥರ ಮಾಡಿಕೊಟ್ಟಿದ್ರೆ ತುಂಬ ಸಂತೋಷ. ಓಕೆ ಡನ್.